ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ತೊಂಡೆಕಾಯಿಯನ್ನು ಇಟ್ಕೊಂಡಿದ್ದೇನೆ ರೀ. ಒಂದು 1/4 kg ಆಗೋಷ್ಟು ತೊಂಡೆಕಾಯಿಯನ್ನು ಇಟ್ಕೊಂಡಿದ್ದೇನೆ ರೀ. ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇವತ್ತು ತೊಂಡೆಕಾಯಲ್ಲಿ ಒಂದು ಸುಕ್ಕವನ್ನು ಮಾಡೋಣ ರೀ. ತುಂಬ ಒಂದು ಟೇಸ್ಟ್ ಆಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ರಿ, ಇದಕ್ಕೆ ಒಂಚೂರು ಮಸಾಲ ಸ್ವಲ್ಪ ಇದು ಡಿಫ್ರೆಂಟಾಗಿ ಮಾಡ್ತಾ ಇರೋದು ರೀ. ಇಲ್ಲಿ ನೋಡ್ರಿ, ಧನಿಯಾ ಕಾಳು 1 ಚಮಚ, ಇದು ಸಾಸಿವೆ ಅಂದರೆ ಬಿಳಿ ಸಾಸಿವೆ ಇದೆ. ಇದು ಬಿಳಿ ಸಾಸಿವೆ ಇಲ್ಲಾಂದರೆ ಕರಿದೆ ಸಾಸಿವೆ ತೊಗೋಬೋದು. ಒಂದು ಅರ್ಧ ಚಮಚದಷ್ಟು ಶೇಂಗದ ಕಾಳು, ಒಂದು 2.5 ಟೇಬಲ್ ಸ್ಪೂನಷ್ಟು ತೊಗೊಂಡಿನಿ ರೀ. ಸ್ವಲ್ಪನೇ ಮೆಣಸಿನ್ಕಾಯಿ, ಒಂದು 5 ರಿಂದ 6, ಸ್ವಲ್ಪನೇ ಹುಣಸೆ ಹಣ್ಣು ತೊಗೊಂಡಿನಿ, 1 ಚಮಚದಷ್ಟು ಉದ್ದಿನಬೇಳೆ, ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಒಣಗಿದ ಕರಿಬೇವು ಸೊಪ್ಪು. ಒಣಗಿದಾದರೂ ಹಾಕ್ಕೋಬೋದು, ಹಸಿದಾದರೂ ಹಾಕ್ಕೋಬೋದು. ಒಣಗಿದ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ತೊಗೊಂಡಿದ್ದೀನಿ ರೀ, 1.5 ಟೇಬಲ್ ಸ್ಪೂನು. ಸ್ವಲ್ಪನೇ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ರೀ. ಇಲ್ಲಿ ಜೀರಿಗೆ ಸ್ವಲ್ಪನೇ, ಅಂದರೆ ಒಂದು ಅರ್ಧ ಚಮಚ ಜೀರಿಗೆ, 1/4 ಚಮಚದಕ್ಕಿಂತ ಸ್ವಲ್ಪ ಕಡಿಮೆ ಮೆಂತ್ಯವನ್ನು ತೊಗೊಂಡಿದ್ದೇನೆ. ಇವೆಲ್ಲವನ್ನು ನೋಡ್ರಿ ನಾವು ಫ್ರೈ ಮಾಡ್ಕೋಬೇಕು ರೀ. ಚೆನ್ನಾಗಿ ಮಸಾಲ ರೆಡಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು, ಇಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇವಾಗ ನಾವು ಇದಕ್ಕೆ ನೋಡ್ರಿ, ಫಸ್ಟಿಗೆ ನಾವು ಶೇಂಗದ ಕಾಳನ್ನು ಹಾಕೋತಾ ಇದ್ದೇವೆ. ಶೇಂಗದ ಕಾಳು ಹಾಕೊಂಡ್ಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳೋಣ್ರಿ. ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನೋಡ್ಬೋದು ರೀ. ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೇನೆ, ಮತ್ತು ಒಣಗಿದು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೇನೆ ರೀ. ಇದು ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಇವಾಗ ಸ್ವಲ್ಪ ಫ್ರೈ ಆಗಿದೆ ರೀ. ನಾವು ಇಟ್ಕೊಂಡಿರುವಂಥ ಮೆಂತ್ಯ ಕಾಳು ಹಾಕ್ತಾ ಇದ್ದೇನೆ. ಇವಾಗ ನಮ್ಮ ಚಟಪಟ ಅನ್ನೋ ಟೈಮಿಗೆ ನಾವು ಧನಿಯಾ ಕಾಳು ಇಟ್ಕೊಂಡಿದ್ದೇವೆ ನೋಡ್ರಿ, ಅದನ್ನು ಸಹ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ರೀ. ಅಂದರೆ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ನಾವು ಇಟ್ಕೊಂಡಿರುವಂತಹ ಎಲ್ಲವನ್ನು ಇದಕ್ಕೇ ಹಾಕ್ಕೋಬೇಕು ರೀ. ನಾವೆಲ್ಲ ಇಟ್ಕೊಂಡಿರುವಂತಹ ಮಸಾಲ ನೋಡ್ರಿ, ಡ್ರೈ ಮಸಾಲ ಇದರೊಳಗೆ ಹಾಕಿ 1-2 ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡಬೇಕು. ನೋಡ್ಬೋದು, ನಮ್ಮದು ಚಟಪಟ ಸಿಡಿತಾ ಇದೆ ಸಾಸಿವೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ರೀ, ಆಯಿಲ್ ಬಿಸಿ ಮಾಡಿದ್ದೇನೆ. ಇವಾಗ ಇದನ್ನು ಇದಕ್ಕೆ ಹಾಕೋಣ. ಇದಕ್ಕೆ ನೋಡ್ರಿ ಹಾಕಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ರೀ. ಇದು ನೀರು ಎಲ್ಲ ಹೋಗಿದೆ ರೀ. ನಾವು ತೊಳೆದು ಇದನ್ನು ಒರೆಸ್ಬಿಟ್ಟು ಹಾಕ್ಕೊಂಡಿದ್ದೇವೆ. ಇವಾಗ ನೋಡ್ಬೋದು, ನಮಗೆ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪನೇ 1/4 ಚಮಚ ಅರಿಶಿನ, ಸ್ವಲ್ಪನೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ. ಇದನ್ನು ಇದ್ರ ಒಟ್ಟಿಗೆ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೀರೇನು ಹಾಕೋದು ಬೇಕಾಗಿಲ್ಲ ರೀ. ಇದನ್ನು 1-2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡೋಣ ಆಯಿಲ್ನಲ್ಲೇ. ಇಲ್ಲಿ ನಾನು ಒಂದು ಜಾರ್ ತೊಗೊಂಡಿದ್ದೇನೆ ರೀ. ನಾವು ಮಾಡಿರುವಂತಹ ಫ್ರೈ ಮಾಡಿರ್ತೀವಿ ನೋಡಿರಿ, ಇದನ್ನು ಹಾಕೊಳ್ಳೋಣ. ಇವಾಗ ಇದನ್ನೆಲ್ಲವನ್ನು ಹಾಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ಇದಕ್ಕೆ ಸ್ವಲ್ಪನೇ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ನಾವು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ರೀ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೆ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ, ಅಂದರೆ ತುಂಬ ನೈಸ್ ಮಾಡಿಲ್ಲ, ನಾನು ತರಿಯಾಗಿಯೇ ಇದನ್ನು ಮಾಡ್ಕೊಂಡಿದ್ದೇನೆ ರೀ. ಇವಾಗ ನಮ್ಮದು ಸ್ವಲ್ಪ ನಾವು ಇದನ್ನು ಆಯಿಲಲ್ಲಿ ಫ್ರೈ ಮಾಡಿದೆ ನೋಡಿರಿ. ನೋಡ್ಬೋದು, ನಮ್ಮದು ತೊಂಡೆಕಾಯಿ ಬೆಂದಿದೆ, ಕಲರ್ನು ಚೇಂಜ್ ಆಗಿದೆ, ಫ್ರೈ ಆಗಿದೆ ನೋಡ್ಬೋದು ರೀ. ಇವಾಗ ನಾವು ಮಾಡ್ಕೊಂಡಿರುವಂಥದ್ದು ಪುಡಿಯನ್ನು ಹಾಕೋಣ. ಇವಾಗ ನಮ್ಮದು ಪುಡಿಯನ್ನು ಹಾಕೊಂಡಿದ್ದೆ ನೋಡಿರಿ. ಇದಕ್ಕೇ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ಮಿಕ್ಸ್ ಮಾಡಿದ್ದೇನೆ. ಅಂದರೆ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ, ಹಾಗಾಗಿ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ. 1 ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು 1 ನಿಮಿಷಗಳ ಕಾಲ ಆಗಿದೆ. ನಮ್ಮದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡ್ಬೋದು ರೀ. ನೋಡ್ಬೋದು ರೀ, ನಮ್ಮದಿದು ರೆಡಿ ಆಗಿದೆ. ಒಳ್ಳೆಯ ಒಂದು ಮಸಾಲ ಪರಿಮಳ ಬರ್ತಾ ಇದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ, ಸೈಡಿಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.